ಏನು ಮಾಡೋಕ್ಕೆ ಆಗ್ತಿಲ್ಲ, ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ. ಅವಾಗ ನೀವೇನು ಮಾಡ್ತೀರಾ? ನೀವು ಬರ್ತೀರಾ? ಆ ಕಡೆ ಇನ್ನೊಂದು ಸೈಕಲ್ ಅವ್ರು ಕೈ ಬಿಟ್ರೆ ಏನು ಬೀಳಲ್ತಾನೆ ಅವರು. ಹಾಂ, ಒದ್ದಾಡಿದ್ರೆ ಏನು ಬೀಳಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು RR ರಿಟ್ರೀಟ್ ರೆಸಾರ್ಟ್ಗೆ ಬಂದಿದ್ದೀವಿ. ನೋಡ್ಬೋದು ಯಾವ ಥರ ಇದೆ ಅಂತ ಗೈಸ್. ಫ್ರೆಂಡ್ಸು ಮತ್ತು ನಮ್ಮ ಸರ್ ಎಲ್ಲ ಬಂದಿದ್ದಾರೆ. ನೋಡೋಣ, ಅವ್ರನ್ನೆಲ್ಲ ತೋರಿಸ್ತೀನಿ ಗೈಸ್ ಇವತ್ತು. ಸೊ ಬೆಳಗ್ಗೆ 8 ಗಂಟೆಗೆ ಬಿಡದಿಯಿಂದ ನೆಲಮಂಗಲ ರೆಸಾರ್ಟ್ಗೆ ಬಂದಿದ್ದೀವಿ ಗೈಸ್. ಎಲ್ಲರೂ ಬೈಕು, ಕಾರು, ಬಸ್ಸಲ್ಲೆಲ್ಲ ಬರ್ತಾ ಇದ್ದಾರೆ ಮೆಟ್ರೋದಲ್ಲಿ. 9 ಗಂಟೆಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ ಗೈಸ್. ಅದಕ್ಕೂ ಮುಂಚೆ ರಿಸೆಪ್ಷನಲ್ಲಿ ಪ್ಯಾಕೇಜ್ ಬ್ಯಾಂಡ್ ಅಂತ ಹಾಕ್ತಾರೆ, ಯೆಲ್ಲೋ ಕಲರು. ಅದು ಹಾಕ್ಸ್ಕೊಂಡು ಎಲ್ಲರೂ ಬ್ರೇಕ್ಫಾಸ್ಟಿಗೆ ಹೋಗಬೇಕು. ನೋಡಿ ಗೈಸ್, ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಹುಡುಗರೆಲ್ಲ ನೋಡಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಅಲ್ಲಿ ಬ್ಯಾಂಡ್ ಹಾಕ್ಸ್ಕೊಳಕ್ಕೆ ಹೋಗಿದ್ದಾರೆ ಗೈಸ್. ಓಕೆನಾ. 9 ಗಂಟೆಗೆ ರೀಚ್ ಆದಮೇಲೆ RR ರಿಟ್ರೀಟ್ ಅಂತ ಒಂದು ಗ್ರೌಂಡ್ ಇದೆ ಪಕ್ಕದಲ್ಲಿ. ಅಲ್ಲಿಗೆ ಹೋಗಿ ಎಲ್ಲ ಲೊಕೇಟ್ ಆಗಬೇಕು. ಅವರು ಕೋಆರ್ಡಿನೇಟ್ ಮಾಡ್ತಾರೆ ಗೈಸ್. ಕೋಆರ್ಡಿನೇಟ್ ಆದಮೇಲೆ ನಾವು ನೆಕ್ಸ್ಟ್ ಅಡ್ವೆಂಚರ್ನ ಸ್ಟಾರ್ಟ್ ಮಾಡ್ಬೋದು. ಅದು ಲೊಕೇಟ್ ಎಲ್ಲೆಲ್ಲಿ ಆಗಿದೆ ಅನ್ನೋದು ನಮಗೆ ತಿಳಿಸ್ಕೊಡ್ತಾರೆ. ನೋಡಿ ಗೈಸ್, ಶಾಲೆ ಬರ್ತಾ ಇದ್ದಾರೆ. ಇನ್ನು ತುಂಬ ಜನ ಬರಬೇಕು. ಈಗ ಸ್ವಲ್ಪ ಜನ ಮಾತ್ರ ಬಂದಿದ್ದಾರೆ. ಇನ್ನು ಸರ್ಗಳೆಲ್ಲ ಇನ್ನೂ ಬಂದಿಲ್ಲ ಗೈಸ್. ಇನ್ನು ಹುಡುಗರು ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರೆ ಬೈಕು ಕಾರಲ್ಲೆಲ್ಲ. ಎಲ್ಲರೂ 9:30 ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ದಾರೆ. ಈಗ ಬ್ರೇಕ್ಫಾಸ್ಟಿಗೆ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಗೈಸ್. ಪ್ಲೇಟ್ ಇಟ್ಕೊಂಡು ಎಲ್ಲ ಮಾತಾಡ್ಕೊಂಡು ನಿಂತಿದ್ದಾರೆ. ಅಂದರೆ ವೆರೈಟೀಸ್ ಆಫ್ ಫುಡ್ ಇದೆ. ಹಂಗಾಗಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಬೇಕು. ನೋಡಿ ಗೈಸ್, ಈಗ ಉಪ್ಪಿಟ್ಟು, ಕೇಸರಿ ಬಾತು, ಪೂರಿ, ಸಾಗು ಎಲ್ಲದು ನಾನಾ ರೀತಿ ಫುಡ್ ಇದೆ. ತುಂಬ ಚೆನ್ನಾಗಿದೆ ಗೈಸ್. ಈಗ ನೋಡಿ ಎಲ್ಲ ಗೈಸ್ ತಿಂತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ನೋಡಿ ಗೈಸ್ RR ರಿಟ್ರೀಟ್ ರೆಸ್ಟೋರೆಂಟ್ ಗೈಸ್. ಇದು ನೋಡ್ಬೋದು ಗೈಸ್, ಈಗ ಎಷ್ಟು ಜನ ಇದ್ದಾರೆ ಅಂತ. ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ ನೋಡಿ ಗೈಸ್. ತಿನ್ನಪ್ಪ, ತಿನ್ನು. ನೋಡಿ ಗೈಸ್ ಎಲ್ಲ ಹೆಂಗಿದೆ ಬ್ರೇಕ್ಫಾಸ್ಟ್? ಓಕೆ, ವೆಲ್ಕಮ್ ಟು RR ರಿಟ್ರೀಟ್. ಮೈಸೆಲ್ಫ್ ಶಶಿಧರ್. ಸೊ ನಾನು ನಿಮ್ಮ ಟೀಮ್ನ ಕೋಆರ್ಡಿನೇಟ್ ಮಾಡೋದು. ಜನ ಡೌಟ್ ಇದ್ರೆ ಕೇಳ್ಬೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಆಯ್ತಲ್ಲ, ಹೇಗೆ ಸರ್ ಬ್ರೇಕ್ಫಾಸ್ಟ್? ಓಕೆ, ಸೊ ಇವಾಗ ಅಡ್ವೆಂಚರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡೋಣ. ಸೊ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮುಂಚೆ ನಿಮಗೆ ಬ್ಯಾಗ್ ಇಡಲಿಕ್ಕೆ ಟೆಂಟ್ ಕೊಡ್ತೀವಿ. ಎಲ್ಲರ ಬ್ಯಾಗ್ ಅಲ್ಲೇ ಇಟ್ಕೊಡಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ದರೆ ಲಾಕರ್ ಫೆಸಿಲಿಟಿ ಇದೆ ಪೂಲ್ ಏರಿಯಾ ಹತ್ರ. ಸೊ ನೀವು ಲಾಕರ್ ತಗೊಳ್ಳಿ, ಅದಕ್ಕೆ ಡೆಪಾಸಿಟ್ ಮಾಡಿ ರೀಫಂಡ್ ಆಗುತ್ತೆ ಅಮೌಂಟ್. ಒಂದು ಲಾಕರ್ 100 rupees ಇರುತ್ತೆ. ಸೊ ಒಂದು ಲಾಕರಲ್ಲಿ 3 to 4 ಬ್ಯಾಗ್ಸ್ ಇರ್ಬೋದು. ಏನೋ ವ್ಯಾಲ್ಯೂಬಲ್ ಥಿಂಗ್ಸ್ ಇದೆ ಅಂದರೆ ಮಾತ್ರ. ಇಲ್ಲದಿದ್ದರೆ ಬ್ಯಾಗ್ ಕೊಡ್ತೀವಿ, ಟೆಂಟ್ ಕೊಡ್ತೀವಿ. ಸೊ ಅಲ್ಲಿ ಇಟ್ಕೊಬೋದಲ್ಲ. ಸೊ ಅಲ್ಲಿಂದ ಅಡ್ವೆಂಚರ್ ಗೇಮ್ ಸ್ಟಾರ್ಟ್ ಮಾಡಿ. ಸೊ ಅಡ್ವೆಂಚರ್ ಗೇಮ್ಸು ನಿಮ್ಮ ಪ್ಯಾಕೇಜಲ್ಲಿ 20+ ಅಡ್ವೆಂಚರ್ ಗೇಮ್ಸ್ ಇದೆ. ಲೈಕ್ ಜಿಪ್ ಲೈನ್, ಜಿಪ್ ಸೈಕ್ಲಿಂಗ್, ಲೋರೋಪ್ ಆಕ್ಟಿವಿಟೀಸ್ ಮತ್ತು ಐರೋಪ್ ಆಕ್ಟಿವಿಟೀಸ್, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಆ್ಯಂಡ್ ಪೂಲ್ ಆಕ್ಸೆಸ್ ಮತ್ತು ರೈನ್ ಡ್ಯಾನ್ಸ್. ಇಷ್ಟು ಗೇಮ್ಸ್ ನಿಮ್ಮ ಪ್ಯಾಕೇಜಲ್ಲಿ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಆಕ್ಟಿವಿಟಿಗಳು ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಅದು ಬಿಟ್ಟು ಒಂದಿಷ್ಟು ಪೇಯ್ಡ್ ಗೇಮ್ಸ್ ಇದೆ ನಮ್ಮ ಹತ್ರ. ಲೈಕ್ ರಾಕೆಟ್ ಈಜೆಕ್ಟು, ಜಾಯಿಂಟ್ ಸ್ಪ್ರಿಂಗ್, ವಾಟರ್ ರೋಲರ್, ATV ಬೈಕ್ ಆ್ಯಂಡ್ ಪೇಂಟ್ ಬಾಲ್. ಇಷ್ಟು ಗೇಮ್ಸು ಪೇಯ್ಡ್ ಆಗಿರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಪನ್ ತಗೊಂಡು ಆಡ್ಬೋದು. ಸೊ ರಾಕೆಟ್ ಈಜೆಕ್ಟು ಪರ್ ಹೆಡ್ 150 rupees ಇರುತ್ತೆ. ಜಾಯಿಂಟ್ ಸ್ಪ್ರಿಂಗ್ 150 ಇರುತ್ತೆ. ಜಾಯಿಂಟ್ ಸ್ಪ್ರಿಂಗ್ ಅಟ್ ಎ ಟೈಮ್ 3 ಜನ ಹೋಗ್ಬೋದು ರೈಡೋದು. ಮತ್ತು ವಾಟರ್ ರೋಲರ್ ಕೂಡ 3 ಜನ ಹೋಗ್ಬೋದು, ಅದು ಕೂಡ 150. ಆ್ಯಂಡ್ ATV ಬೈಕ್ ನಿಮಗೆ ಮಡ್ ಟ್ರ್ಯಾಕಲ್ಲಿ ರೈಡ್ ಸಿಗುತ್ತೆ. ಸೊ ಅದಕ್ಕೆ 200 rupees ಇರುತ್ತೆ. ಸೊ ಇಷ್ಟು ಗೇಮ್ಸು ಪೇಯ್ಡ್ ಆಗಿರುತ್ತೆ. ಅಲ್ಲಿಂದ ಲಂಚ್ ಟೈಮಿಂಗ್ಸ್ ಬಂದು ನಿಮಗೆ 1 to 2:30 ಲಂಚ್ ಟೈಮಿಂಗ್ಸು. 1 to 2:30 ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು, ಅಲ್ಲೇ ಲಂಚ್ ಇರುತ್ತೆ. ಆ್ಯಂಡ್ 1 to 2 ನಿಮಗೆ ಲೈಕ್ ಕೌಂಟರ್ ಇರುತ್ತೆ. ಅದು ನಿಮಗೆ ಅನ್ಲಿಮಿಟೆಡ್ ಸ್ಟಾರ್ಟ್ ಆಗ್ತದೆ, ಜಸ್ಟ್ 1 hour ಮಾತ್ರ. ಸೊ ಅದು ಈ ಪಕ್ಕದ ಪ್ಲೇಸಲ್ಲೇ ಇರುತ್ತೆ ನಿಮಗೆ, ಅದು ಲೈಕ್ ಕೌಂಟರು. ಮತ್ತು 3:30 to 4:30 ರೈನ್ ಡ್ಯಾನ್ಸು.
4:30 to 5:30 ನಿಮಗೆ ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಪೂಲ್ ಆಕ್ಸೆಸ್ ಬಂದು ನಿಮಗೆ 5 o'clock ತನಕ ಇರುತ್ತೆ. ಯಾವಾಗಾದರೂ ಪೂಲ್ಗೆ ಹೋಗಿ, ಬಟ್ ಪೂಲ್ಗೆ ಹೋಗ್ತೀನಿ ಅಂದರೆ ನೈಲಾನ್ ಕ್ಲಾತ್ ವೇರ್ ಮಾಡಿ, ಕಾಟನ್ ಅಲೋ ಮಾಡಲ್ಲ. ಬೈ ಚಾನ್ಸ್ ನೀವು ತಂದಿಲ್ಲ ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ, ಸಿಗುತ್ತೆ, ನಮ್ಮಲ್ಲೇ ಸಿಗುತ್ತೆ. ಮತ್ತು ಇಂಡೋರ್ ಗೇಮ್ಸು ಇಲ್ಲ ಔಟ್ಡೋರ್ ಗೇಮ್ಸ್ ಆಡ್ತೀನಿ ಅಂದರೆ ಲೈಕ್ ಕ್ರಿಕೆಟು, ಶಟಲ್ ಬ್ಯಾಡ್ಮಿಂಟನ್, ವಾಲಿಬಾಲ್ ಆ ಥರ ನಿಮಗೆ ಇಕ್ವಿಪ್ಮೆಂಟ್ಸ್ ಬೇಕು ಅಂತಂದರೆ ಅದಕ್ಕೆ 500 rupees ಡೆಪಾಸಿಟ್ ಮಾಡಿ ಅದು ಕೂಡ ರೀಫಂಡ್ ಆಗುತ್ತೆ. ಸೊ ಅಲ್ಲೇ ನಿಮಗೆ ಅಲ್ಲಿ ಈಗ ಔಟ್ಡೋರ್ ಗೇಮ್ಸ್ ಇಲ್ಲೇ ಇರೋದು. ಸೊ ನಿಮ್ಗೆ ಅಲ್ಲೇ ಗೈಡರ್ಸ್ ಇರ್ತಾರೆ, ಅಲ್ಲೇ ಎಲ್ಲೋ ಟಿ ಶರ್ಟ್ ವೇರ್ ಮಾಡಿರ್ತಾರೆ. ಸೊ ಅವ್ರನ್ನ ನೀವು ವಿಚಾರಿಸಿ ಸಿಗುತ್ತೆ. ಸೊ ಮತ್ತು ಬೈ ಚಾನ್ಸ್ ಡ್ರಿಂಕ್ಸ್ ಮಾಡ್ತೀನಿ ಅಂದರೆ ಬಾರ್ ಕೂಡ ಇದೆ, ಬಟ್ ರೆಸ್ಟೋರೆಂಟ್ ಫುಡ್ ಆಗಲಿ ಅದು ನಿಮಗೆ ಹೊರಗಡೆಗೆ ಅಲೋ ಮಾಡಲ್ಲ, ಬಾರ್ ಇರುತ್ತೆ, ಅದೊಂದು ನೋಡ್ತೀನಿ ಇದ್ರೆ. ಥ್ಯಾಂಕ್ ಯು, ಐ ಆಮ್ ಡನ್. ಇಷ್ಟೊಂದು ದೂರ ಇದ್ದರೂ ಕೂಡ ಇನ್ ಟೈಮಲ್ಲಿ ಬಂದಿದ್ದೀರಾ. ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಅವೆವರ್ ಇನ್ ಟೈಮಲ್ಲಿ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮ್ಯಾಮ್. ಓಕೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನಾವು ಬಂದಿರ್ತಕ್ಕಂಥದ್ದು ಎಂಟರ್ಟೈನ್ ಮಾಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ. ಓಕೆ, ಸೊ ಇದರಲ್ಲಿ ಯಾರಿಗೂ ಕೂಡ ಏನೂ ತೊಂದರೆ ಆಗಬಾರ್ದು, ಯಾವುದೇ ರೀತಿಯಲ್ಲಿ ಅನ್ಸೇಫ್ ಕಂಡೀಷನ್ಸ್ ಆಗಬಾರ್ದು, ಇನ್ಸಿಡೆಂಟ್ಸ್ ಆಗಬಾರ್ದು. ಓಕೆ, ಸೊ ನಮ್ಮ ಸೇಫ್ಟಿ ನಮ್ಮ ರೆಸ್ಪಾನ್ಸಿಬಿಲಿಟಿ. ಇರ್ತಕ್ಕಂಥ ಒಬ್ಬರು ಲೀಡ್ರ್ ಬಂದುಬಿಟ್ಟು ಎಲ್ಲರನ್ನೂ ಅಬ್ಸರ್ವ್ ಮಾಡಲಿಕ್ಕಾಗಲ್ಲ. ಆ ಥರ ಅಬ್ಸರ್ವ್ ಮಾಡಿದ್ರು ಕೂಡ ನಿಮಗೆ ಫ್ರೀನೆಸ್ ಸಿಗಲ್ಲ. ಓಕೆನಾ? ಸೊ ಹಾಗಾಗಿ ಯು ಆರ್ ಫ್ರೀ ಟುಡೇ. ಸೊ ಯಾರೂ ಕೂಡ ನಿಮ್ಗೆ ಯಾವುದ್ರಲ್ಲೂ ಕೂಡ ರೆಸ್ಟ್ರಿಕ್ಷನ್ಸು ಮಾಡಲ್ಲ. ಓಕೆ, ಸೊ ಮೈನ್ ಥಿಂಗು ನಿಮ್ಮ ಸೇಫ್ಟಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಏನಕ್ಕೆ ಇದು ಹೇಳ್ತಾ ಇದ್ದೀವಿ ಅಂದರೆ, ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಗಿ 6 ಸ್ಟಿಚಸ್ ಆಗಿತ್ತು. ಏನಕ್ಕೆ ಅಂದರೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಒಂದು ಮರ ಇತ್ತು. ಮರ ದೊಡ್ಡದಾಗ್ತಾ ಏನಾಗಿತ್ತು, ಆ ಟೈಲ್ಸ್ ಹಿಂಗೆ ಹಾಕಿದ್ದ ಟೈಲ್ಸು ಹಿಂಗೆ ಬಂದುಬಿಟ್ಟಿತ್ತು. ಸೊ ಹಿಂಗೆ ಬಂದಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ಕೊಂಡು ಹೋಗಿ ಅಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣ ಟೈಲ್ ಕಟ್ಟಾಗಿ ಸೊ ಇದು ಫಿಟ್ ಬಂದುಬಿಟ್ಟು ಕಟ್ ಇಂಜುರಿ ಆಗಿತ್ತು. ಆ ಸ್ಟಿಚಸ್ ಬಿದ್ದಿತ್ತು. ಸೊ ಆ ಥರ ಇನ್ಸಿಡೆಂಟ್ಸು ಯಾವುದೇ ಕಾರಣಕ್ಕೂ ಆಗ್ತಕ್ಕಂಥದ್ದು ಬೇಡ. ಒಬ್ಬರ ಮೇಲೆ ಒಬ್ಬರು ಬೀಳ್ತಕ್ಕಂಥದ್ದು ಆ ಥರದ್ದು ಬೇಡ. ನಿಮಗೆ ಯಾವ್ದು ಅನ್ಸೇಫ್ ಅನಿಸುತ್ತೋ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆ ಏರಿಯಾಗೆ ಹೋಗಲಿಕ್ಕೆ ಹೋಗೋದು. ಓಕೆ, ಏನೇ ಸಪೋರ್ಟ್ ಇದ್ದರೂ ಕೂಡ ಆಲ್ರೆಡಿ ನಿಮ್ಮ ಟೀಮ್ ಲೀಡರ್ಸ್ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ಒಬ್ಬರು ಬಿಟ್ಟು. ಸೊ ಅವ್ರಿಗೆ ಅಪ್ರೋಚ್ ಮಾಡಿ. ಓಕೆ, ಮೈನ್ ಥಿಂಗ್ ಬಂದುಬಿಟ್ಟು ಸೇಫ್ಟಿ. ಓಕೆ, ಸೇಫ್ಟಿ ಒಂದು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಒಂದು ಚೂರು ಕೂಡ ಪ್ರಾಬ್ಲಮ್ ಆಗಬಾರ್ದು. ನಿಮ್ಮ ಸೇಫ್ಟಿ ನೀವು ಕೇಳ್ಕೊಳ್ಳಿ. ಓಕೆ ಅಲ್ಲ, ತಗೋಬೋದಲ್ಲ? ಥ್ಯಾಂಕ್ ಯು. ಭಯ ಬಂದು ಸೆಂಟ್ರಲ್ ನಿಲ್ಸ್ಕೊಂಡ್ಬಿಟ್ವಿ. ಈಗ ಸೆಂಟ್ರಲ್ಲಿಗೆ ಅವರಿಗೆ ಏನು ಮಾಡೋಕ್ಕೆ ಆಗ್ತಿಲ್ಲ, ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ. ಅವಾಗ ನೀವೇನು ಮಾಡ್ತೀರಾ? ಹಾಂ, ಒದ್ದಾಡಿದ್ರೆ ಏನು ಬೀಳಲ್ಲ. ನೋಡಿ ಗೈಸ್, ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ. ಸೇಫ್ಟಿ ಬೆಲ್ಟ್ ಎಲ್ಲ ಹಾಕೊಬೇಕು. ಏನಾರ ಮಿಸ್ ಆಗಿದ್ರೆ ಅಂದರೆ ಮುಗೀತು ಕತೆ. ಓಕೆ, ಎಲ್ಲ ಈಗ ಸೇಫ್ಟಿ ಬೆಲ್ಟ್ ಎಲ್ಲ ರೋಪಿಗೆ ಅಟ್ಯಾಚ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಹೊರಟಿದ್ದೀನಿ. ಕೆಳಗಡೆ ನೋಡಿದ ತಕ್ಷಣ ಫುಲ್ ಗಾಬರಿ. ಸುಮ್ಮನೆ ರೋಪ್ ನೋಡ್ಕೊಂಡು ಹೋಗ್ತಾ ಇರಬೇಕು ಗೈಸ್. ಈಗ ಜಿಪ್ ಲೈನ್ ಆಡ್ತಾ ಇದ್ದೀನಿ ಗೈಸ್. ಫುಲ್ಲು ಜಾಲಿಯಾಗಿ ಹೋಗ್ತಾ ಇದ್ದೀನಿ. ಬಿದ್ದರೆ ಮುಗೀತು. ನೋಡಿ ಗೈಸ್ ಯಾವ ಥರ. ನೋಡಿ ಗೈಸ್, ಜಿಪ್ ಲೈನ್ ಆಡಕ್ಕೆ ಹಾಯ್ ಮಾಡಿ ಸರ್, ಸೂಪರ್ ಆಗಿದೆ, ಹೋಗಿ ಎಂಜಾಯ್ ಮಾಡಿ. ಹೋಗ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ರೋಪ್ ಆ್ಯಕ್ಟಿವಿಟೀಸ್ ಆಡ್ತಾ ಇದ್ದೀವಿ. ರೋಪ್ ಮೇಲೆ ನೆಟ್ಕೊಂಡು ಹೋಗ್ಬೇಕು, ಬಟ್ ಸೇಫ್ಟಿ ವೇರ್ಸ್ ಎಲ್ಲ ಹಾಕೊಬೇಕು. ಏನಾರ ಸ್ಲಿಪ್ ಆಯಿತು ಅಂದರೆ ಸೇಫ್ಟಿ ಬೆಲ್ಟಿಂದ ನೇತಾಡ್ತೀವಿ ಅಷ್ಟೇ, ಕೆಳಗೇನು ಬೀಳಲ್ಲ. ಹಂಗಾಗಿನೇ ನೋಡಿ ಯಾವ ಥರ ಹೋಗ್ತಾ ಇದ್ದೀನಿ ಅಂತ ನೀವೇ ಗಮನಿಸ್ಬೋದು ಗೈಸ್. ನೋಡಿ ಗೈಸ್, ನೆಕ್ಸ್ಟ್ ಆ್ಯಕ್ಟಿವಿಟಿ ರೋಪ್ದು ಆಡ್ತಾ ಇದ್ದೀನಿ. ಫುಲ್ಲು ರೋಪ್ ಮೇಲೆ ನೆಡ್ಕೊಂಡು ಹೋಗ್ಬೇಕು. ಅದು ಫುಲ್ಲು ನೆಕ್ಸ್ಟು ಭಯ ಆಯಿತು, ಅದಕ್ಕೆ ರಿಟರ್ನ್ ಬಂದೆ. ನೋಡಿ ಗೈಸ್, ಅಲ್ಲಿವರೆಗೂ ನೆಕ್ಸ್ಟು ಹೋಯ್ತು ಅಂದರೆ ನನಗೆ ಬ್ಯಾಲೆನ್ಸ್ ಸಿಗಲ್ಲ, ಏಕೆಂದರೆ ರೋಪ್ ಮೇಲೆ ನೆಡ್ಕೊಂಡು ಹೋಗಬೇಕು. ಹಾಗಾಗಿ ನೋಡಿ ನೆಕ್ಸ್ಟ್ ಆ್ಯಕ್ಟಿವಿಟಿಲಿ ಹೋಗ್ತಾ ಇದ್ದೀನಿ ಗೈಸ್. ನಾನು ನೆಕ್ಸ್ಟು ದಾರದ ಮೇಲೇ ನಡಿಬೇಕು.
ಬಟ್ ಕಾಲು ಎಲ್ಲ ಫುಲ್ಲು ದೊಡ್ಡದಾಗುತ್ತೆ ಗಾಯ್ಸ್. ನೋಡಿ ಹೋಗ್ತಾ ಇದ್ದೀನಿ ಗಾಯ್ಸ್ ಯಾವ ಥರ ಅಂತ. ಕಟ್ಟಾಯಿತು ಅಂದರೆ ಸೇಫ್ಟಿ ಇರುತ್ತೆ ಗೈಸ್, ಆ ಥರ ಏನು ಪ್ರಾಬ್ಲಮ್ಸ್ ಏನು ಆಗಲ್ಲ. ನೋಡಿ ಮೇಲ್ಗಡೆ ನಮ್ಮ ಸರ್ ಎಲ್ಲ ಹೋಗ್ತಾ ಇದ್ದಾರೆ. ತುಂಬ ಜನ ಬಂದಿದ್ರು ಆ್ಯಕ್ಟಿವಿಟೀಸು ಆಡೋದಕ್ಕೆ, ಬಟ್ ತುಂಬ ಚೆನ್ನಾಗಿದೆ RR ರಿಟ್ರೀಟ್ ರೆಸಾರ್ಟ್. ಬಾಣ ಬಿಡು ಅಂತ ಎಲ್ಲೆಲ್ಲ ಬಿಡ್ತಾ ಇದ್ದಾರೆ. ಇದು 50 ಅಡಿಯಿಂದ ಕೆಳಗಡೆ ಬಿಡ್ತಾರೆ, ಒಂದೇ ಸರಿ ಬಾಯಿಗೆ ಬಂದಿರುತ್ತೆ ನೋಡಿ. ಆಫ್ ರೋಡ್ ಬೈಕ್ ನೋಡಿ ಗೈಸ್, ಪರ್ ಪರ್ಸನ್ 200 ಆಫ್ ರೋಡ್ ಬೈಕು. ಎಷ್ಟು 2 ರೌಂಡಿಗೆ 200 ಅಮೌಂಟ್ನ ಇಸ್ಕೊತಾರೆ ಗೈಸ್. ನೋಡಿ ಈಗ ನಾನ್ ವೆಜ್ ಗ್ರಿಲ್ ಚಿಕನ್ನು ತುಂಬ ಚೆನ್ನಾಗಿದೆ. ಎಲ್ಲ ಅನ್ಲಿಮಿಟೆಡ್, ವೆಜ್ ನಾನ್ ವೆಜ್ ಆಗಲಿ ಎರಡು ಅನ್ಲಿಮಿಟೆಡ್ಡು. ತವಾ ಫಿಶ್ ಫ್ರೈ ಅಂತೂ ಅಲ್ಟಿಮೇಟ್ ಆಗಿತ್ತು ಗೈಸ್, ತುಂಬ ಚೆನ್ನಾಗಿತ್ತು ನೋಡಿ ಗೈಸ್. ಅದಕ್ಕೆ ಅಂತಲೇ ಕ್ಯೂ ಎಷ್ಟು ಜನ ನಿಂತಿದ್ದಾರೆ ಅಂತ ನೋಡ್ಬೋದು ನೀವು ವಿಡಿಯೋಸ್ಗಳಲ್ಲಿ. ಫ್ರೆಂಡ್ ನೋಡಿ ಪಿಜ್ಜಾನು ರೆಡಿ ಮಾಡ್ತಾ ಇದ್ದಾರೆ, ಇಲ್ಲೇ ಪ್ರಿಪೇರ್ ಮಾಡೋದು ನೋಡಿ. ತುಂಬ ಚೆನ್ನಾಗಿತ್ತು, ಅಲ್ಟಿಮೇಟಾಗಿತ್ತು ಫುಡ್ ಮಾತ್ರ. ಮಧ್ಯಾಹ್ನ ಮತ್ತು ಬೆಳಗ್ಗೆ ತುಂಬ ಚೆನ್ನಾಗಿತ್ತು. ನೀವು ವಿಸಿಟ್ ಮಾಡಿ RR ರಿಟ್ರೀಟ್ ರೆಸಾರ್ಟ್ನ, ತುಂಬ ಚೆನ್ನಾಗಿದೆ. ನೋಡಿ ಗೈಸ್, ಫುಲ್ಲು ಸ್ವಿಮ್ಮಿಂಗಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ನೀರು ಬಿಟ್ಟು ಬರ್ತಾನೆ ಇಲ್ಲ. ಮಳೆ ಬಂತು ಅಂದರೆ ಫುಲ್ಲು ನೀರಲ್ಲೇ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಪಿರಮಿಡ್ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲೂ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಮಾತ್ರ ಫುಲ್ ಎಂಜಾಯ್ಮೆಂಟ್ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ತುಂಬ ಜಾಲಿಯಾಗಿದ್ದಾರೆ ಗಾಯ್ಸ್. ಲಾಸ್ಟ್ ಆ್ಯಕ್ಟಿವಿಟಿ ಗಾಯ್ಸ್ ಇದು, ರೈನ್ ಡ್ಯಾನ್ಸ್ ಫುಲ್ಲು ಜಾಲಿ ಮಾಡ್ತಾ ಇದ್ದಾರೆ. ಜಾಲಿ ಅಂತ ಫುಲ್ಲು ರೈನಲ್ಲಿ ಫುಲ್ಲು ಮ್ಯೂಸಿಕ್ ಹಾಕಿದ್ದಾರೆ. ಮ್ಯೂಸಿಕಲ್ಲಿ ಫುಲ್ಲು 1 ಅವರ್ವರೆಗೂ ಫುಲ್ಲು ಕುಣಿತಾ ಇದ್ದಾರೆ. ಜಾಲಿ
ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, and ಸಬ್ಸ್ಕ್ರೈಬ್ ಟು ನಿತಿನ್ ಬ್ಲಾಗ್ಸ್. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.